ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು PGCET 2024ನ ಎರಡನೇ ಸುತ್ತಿನ ವೇಳಾಪಟ್ಟಿ ಅಂದರೆ ಟೈಮ್ ಟೇಬಲ್ ಮತ್ತು ಏನು ಅದರದ್ದು ಸೂಚನೆಗಳಿದೆ ಅಂತ ನೋಡೋಣ. KA ವೆಬ್ಸೈಟ್ನಲ್ಲಿ ಇವಾಗ ತಾನೇ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನು ಓಪನ್ ಮಾಡಿದ್ದಾರೆ. ಸೊ ಯಾವತ್ತಿಂದ ಶುರುವಾಗುತ್ತೆ ಏನು ಈ ಒಂದು ಸೆಕೆಂಡ್ ರೌಂಡ್ ಅಂತಂದರೆ, ಇವತ್ತು ಅಂದರೆ ದಿನಾಂಕ 26ನೇ ತಾರೀಕಿಂದ ಈ ಒಂದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ PGCET MTech MBA MCA ಅಲಾಟ್ಮೆಂಟ್ ರಿಲೀಸ್ ಆಗುತ್ತೆ. ಸೊ ಇವತ್ತು 26/11/2024. ಸೊ ಇವತ್ತು ನಿಮಗೆ ಏನು ಅಂತಂದರೆ, ಇವತ್ತು ಇದ್ರದ ಮಾಕ್ ಅಲಾಟ್ಮೆಂಟ್ ಏನಿದೆ, ಮಾಕ್ ಅಲಾಟ್ಮೆಂಟ್ ಅಂತೀನಿ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಏನಿದೆ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ದು ಇವತ್ತು ಕಟ್ ಆಫ್ ಬಿಡ್ತಾರೆ. ನೀವು ಕಟ್ ಆಫ್ ನೋಡಿಕೊಂಡು ಸೊ ನಿಮಗೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಕಾಲೇಜಲ್ಲಿ ಸೀಟ್ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ನೋಡ್ಬೋದು. ಸೊ ಇವತ್ತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ 26ನೇ ತಾರೀಕು 2 ಗಂಟೆ ಮೇಲೆ ಅಂತಂದರೆ ಯಾವಾಗ ಬೇಕಾದರೂ ಇವತ್ತು 12 ಗಂಟೆ ಒಳಗಡೆ ಈ ಒಂದು ಕಟ್ ಆಫ್ನ ನೀವು KA ವೆಬ್ಸೈಟ್ನಲ್ಲಿ ನೋಡ್ಬೋದು. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಂದು ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದರೆ ಆಪ್ಷನ್ 2, ಆಪ್ಷನ್ 3 ಮತ್ತು ಆಪ್ಷನ್ 4 ಕೊಟ್ಟಿರೋರು ಈ ಒಂದು PGCET ಅಲಾಟ್ಮೆಂಟಿಂದನೇ ಎಕ್ಸಿಟ್ ಆಗಿರ್ತಾರೆ. ಆಪ್ಷನ್ 3 ಮತ್ತು ಆಪ್ಷನ್ 4 ಕೊಟ್ಟಿರೋರು ಇಲ್ಲಿ ನೋಡ್ಬೋದು ನೀವು. 26ನೇ ತಾರೀಕು 4 ಗಂಟೆಯಿಂದ 29ನೇ ತಾರೀಕು ತನಕ ನೀವು ಆಪ್ಷನ್ಸ್ನ ಮಾಡಿಫೈ ಮಾಡ್ಕೊಬೋದು. ಅಂದರೆ ಇವತ್ತಿಂದ ನಿಮಗೆ ಅದು ಲಿಂಕ್ ಇನ್ನೂ ಬಿಟ್ಟಿರಲ್ಲ ಅವರು. ಸೊ 29ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಂದು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಯಾವತ್ತು ಅಂತಂದರೆ ನಿಮಗೆ ಇದು 29ನೇ ತಾರೀಕು ಅಂತಂದರೆ ಇನ್ನು 3 ದಿನ ಆದಮೇಲೆ ನಿಮಗೆ 6 ಗಂಟೆ ಮೇಲೆ ನಿಮಗೆ ಈ ಒಂದು ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾರೆ. ಸೊ ಅದಾದಮೇಲೆ ಫೈನಲ್ ರಿಸಲ್ಟು 30ನೇ ತಾರೀಕು. ಸೊ 30ನೇ ತಾರೀಕು ನಿಮಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಅದಾದಮೇಲೆ ನೀವು ಪೇಮೆಂಟ್ ಮಾಡೋಕ್ಕೆ ನಿಮಗೆ ಟೈಮ್ ಬಂದು 2ನೇ ತಾರೀಕಿಂದ 4ನೇ ತಾರೀಕು ತನಕ ಇರುತ್ತೆ, ಡಿಸೆಂಬರು. ಮತ್ತು ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 5ನೇ ತಾರೀಕಾಗಿರುತ್ತೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಸೊ ಇದರಲ್ಲಿ ನೆಕ್ಸ್ಟ್ ಚಾಯ್ಸ್ 2 ಕೊಟ್ಟಿರೋರು ನಿಮಗೆ ಆಪ್ಷನ್ ಮೇಲ್ ಏನಿದೆ ಅದನ್ನು ಮಾತ್ರ ನೀವು ಚೇಂಜ್ ಮಾಡ್ಕೊಬೋದು. ಅಥವಾ ನೀವು ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಚಾಯ್ಸ್ 2 ಅಭ್ಯರ್ಥಿಗಳು ದಾಖಲಿಸೋ ಮೇಲ್ಪಟ್ಟ ಆದ್ಯತೆ ಹೈಯರ್ ಆರ್ಡರ್ ಆಪ್ಷನ್ಸ್ ಎಬೋವ್ ದ ಅಲಾಟೆಡ್ ಆಪ್ಷನ್ಸ್ನ ಬದಲಾಯಿಸ್ಬೋದು ಅಥವಾ ತೆಗೆದಾಕ್ಬೋದು, ಡಿಲೀಟ್ ಮಾಡ್ಬೋದು, ಹೊಸದಾಗಿ ಆಪ್ಷನ್ಗಳನ್ನ ಸೇರಿಸ್ಬೋದು. ಸೊ ಇದು ಒಂದು ಇಂಪಾರ್ಟೆಂಟ್ ಇದಾಗಿದೆ. ಸೊ ನೀವು ಹೊಸದಾಗಿ ಕೂಡ ಆಪ್ಷನ್ 2 ಯಾರು ಕೊಟ್ಟಿರ್ತೀರ ಅವರು ಹೊಸದಾಗಿ ಕೂಡ ನೀವು ಈ ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಅದ್ರ ಮೇಲೆ ಏನಿರುತ್ತೆ, ನಿಮಗೆ ಹೊಸದೇನಾದ್ರು ಹಾಕಬೇಕು ಅಂತಂದರೆ ನೀವು ಅದನ್ನು ಹಾಕ್ಬೋದು. ಸೊ ಚಾಯ್ಸ್ 3 ಕೊಟ್ಟಿರೋರು ನಿಮಗೆ ನೀವು ಈಗ ಅಲಾಟ್ ಆಗಿರುತ್ತಲ್ಲ ಆ ಕಾಲೇಜನ್ನ ಬಿಟ್ಟು, ಅಲಾಟ್ ಆಗಿರೋ ಕಾಲೇಜ್ ಬಿಟ್ಟು ಇನ್ನೆಲ್ಲ ಕಾಲೇಜಲ್ಲಿ ನಿಮಗೆ ತೋರಿಸುತ್ತೆ. ಸೊ ನೀವು ಇದನ್ನು ಆರ್ಡರ್ ಚೇಂಜ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡ್ಬೋದು, ಅಥವಾ ಹೊಸದಾಗೂ ಕೂಡ ಒಂದು ಇದನ್ನು ಸೇರಿಸ್ಬೋದು. ಸೊ ಇದಾಗಿತ್ತು. ಇದೇ ಥರ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಇದೇ ಥರ ಒಂದು ಇದ್ರದ್ದು ಕಂಪ್ಲೀಟ್ ವೀಡಿಯೋನ ಕೂಡ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀವಿ. ಸೊ ಥ್ಯಾಂಕ್ ಯು.